ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಸಖಿ ಸಮೃದ್ಧಿಯ ಚಿವ್ ಕನ್ನಡ ಬ್ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಆರೋಗ್ಯವಾಗಿರಿ. ಇವತ್ತು 40 ಎಳೆ ಸುತ್ತಳತೆಯ ಬ್ಲೌಸ್ ಸ್ಟಿಚ್ ಮಾಡ್ತೀನಿ. ನಾನು ಬ್ಲೌಸ್ ಕಟಿಂಗ್ ಮಾಡ್ತೀನಿ, ಆಮೇಲೆ ಸ್ಟಿಚಿಂಗು ನೋಡಿ. ಅವ್ರಿಗೆ 40 ಎಳೆ ಸುತ್ತಳತೆ ಅಲ್ವಾ, ಈ ಥರ ಬ್ಲೌಸಲ್ಲಿ ಮೆಜರ್ಮೆಂಟ್ ತೊಗೊಂಡಾಗ ಇದು 10 ಇಂಚ್ ಬರ್ತಿದೆ. 10 ಇಂಚ್ಗೆ 2 ಇಂಚ್ ಆ್ಯಡ್ ಮಾಡಿದಾಗ 12 ಇಂಚು ತೊಗೋಬೇಕಾಗತ್ತೆ. ಮಾರ್ಜಿನು 2 ಇಂಚ್ ತೊಗೊಳ್ತಾ ಇದ್ದೀನಿ ನಾನು. ಅದರಿಂದ ಹಿಂಗೆ ಕೆಳಗಡೆ ಒಂದು ಸ್ಟ್ರೈಟ್ ಲೈನ್ ಹಾಕೋಣ. ಹಾಫ್ ಇಂಚ್ಗೆ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಇವ್ರಿಗೆ ಉದ್ದ, ಸೊಂಟದ ಉದ್ದ ಬಂದು 15 ಇಂಚ್ ಬರಬೇಕು. 15 ಇಂಚ್ಗೆ 1 ಮಾರ್ಕು, ಹಾಫ್ ಇಂಚು ಫ್ರಂಟ್ ಟು ಬ್ಯಾಕ್ ಅಟ್ಯಾಚ್ಗೆ 15ವರೆಗೆ ಹಾಕ್ತಾಯಿದ್ದೀನಿ. ಟೋಟಲ್ ಇದು ಬ್ಯಾಕಲ್ಲಿ ನಮಗೆ ಕಚ್ಚನ್ನು ಸೇರಿಸಿ 16 ಇಂಚ್ ಲೆಂತ್ 16 ಇಂಚ್ ಬರಬೇಕು. ಈ ಥರ ಮಾರ್ಕ್ ಹಾಕ್ಕೊಂಡು ಇವ್ರಿಗೆ ಇವಾಗ ಭುಜ ಎಷ್ಟು ಇಂಚ್ ಬರ್ತಿದೆ ಅಂತ ನೋಡೋಣ. ಭುಜ 2.25 ಬರ್ತಿದೆ. ಅದರಿಂದ 3/4 ನಾವು ಇಟ್ಕೊಳ್ಳೋಣ. ಕತ್ತಿನ ಅಗಲ 2/4 ಇಡ್ತೀನಿ. ಇವ್ರಿಗೆ 2/4, 2.25. ಇದು 3/4 ಇಂಚು ಮಾರ್ಜಿನ್ ಸೇರಿಸಿ 3.25. ಅಲ್ಲಿಗೆ ಇದು 5.25 ಬಂತು. ಅವ್ರ ಕತ್ತಿನ ಶೋಲ್ಡರ್ ಇದು 5.25 ಬಂದಿದೆ. ಏನು ಅಂದರೆ ಇದು 2/4, ಇದು 3.25. ಶೋಲ್ಡರು 2.25 ಇರೋದ್ರಿಂದ 3/4 ಇಂಚು, 3.25. ಇದು 2.25. ಇಲ್ಲಿ ಎಷ್ಟು 5.25 ಬರ್ತಿದೆ. ಇದೇ 5.25ಗೆ ಇಲ್ಲೊಂದು ಲೈನ್ ಹಾಕೋಣ. ಸ್ವಲ್ಪ ಕೆಳಗಡೆ ಬಂದು 5.25ಗೆ ಒಂದು ಲೈನ್ ಹಾಕೋಣ. ಇಲ್ಲಿ ಕಂಕ್ಲಿಗೆ 5.25ಗೆ ಒಂದು ಲೈನ್ ಹಾಕೋಣ. 5.25 ಇಲ್ಲೂ 5.25. ಇಲ್ಲಿ ಒಂದು ಬಾಕ್ಸ್ ಡ್ರಾ ಮಾಡ್ಕೊಳ್ಳೋಣ. ಇವ್ರದ್ದು ಬ್ಲೌಸ್ ಬಂದರೆ 14 ಇಂಚಿದೆ ಫುಲ್ ಉದ್ದ. ಅವ್ರಿಗೆ ಬೆನ್ನು ಇನ್ನೊಂದು ಇಂಚ್ ಉದ್ದ ಮಾಡಬೇಕಂತೆ. ಅದರಿಂದ ಇವಾಗ 1 ಇಂಚ್ ತೊಗೊಳ್ತಾ ಇರೋದು. ಈ ಬ್ಲೌಸ್ ಮೆಜರ್ಮೆಂಟು ಲೆಂತ್ ಬಂದು 14 ಇಂಚ್ ಇದೆ. ನಾವು 1 ಇಂಚ್ ಆ್ಯಡ್ ಮಾಡ್ತಾ ಇದ್ದೀವಿ. ಅದಕ್ಕೆ ಇಲ್ಲಿ ಇಟ್ಕೊಂಡು ನಾವು ನೋಡೋದು ಬೇಡ. ಇಲ್ಲಿ ನಾನು 5.25 ತೊಗೊಂಡಿದ್ದೀನಿ. 5.25 ತೊಗೊಂಡಿದ್ದೀನಿ. ಆಮೇಲೆ ನಾವು ಚೆಕ್ ಮಾಡ್ಕೊಳ್ಳೋಣ. ಇವ್ರಿಗೆ 10 ಚೆಕ್ಸ್ ಮೆಜರ್ಮೆಂಟ್ ಬಂದು 10 ಇಂಚಿದೆ. ಮಾರ್ಜಿನು 2 ಇಂಚ್ ತೊಗೊಂಡಿದ್ದೀನಿ. ಇರಲಿ ಬಟ್ಟೆ ಇವ್ರಿಗೆ ಆಲ್ಮೋಸ್ಟ್ ಅವಾಗಲೇ 55 ಆಗಿದ್ದೆ. ಸುಮ್ಮನೆ ಬಟ್ಟೆ ಸ್ವಲ್ಪ ಜಾಸ್ತಿ ಇದ್ರೆ ಅಂದರೆ ಒಳ್ಳೇದಲ್ವಾ. ಇವಾಗ ನೋಡಿ, ಬಟನ್ ಪಟ್ಟಿಯಿಂದ ಹಿಡ್ದು ಕಾಜಾಪಟ್ಟಿವರೆಗೂ, ಕಾಜಾಪಟ್ಟಿ ಸ್ಟಿಚಿಂಗ್ ಎಲ್ಲಿಗೆ ಹಾಕಿರ್ತೀವೋ ಅಲ್ಲಿಗೆ 35.5 ಇದೆ. 35 ಇಂಚಿದೆ. ಅದನ್ನ ಈ ಥರ ಡಬಲ್ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಆವಾಗ 17.5 ಬಂದಿದೆ. 17.5ನ ಮತ್ತೆ ನಾವು ಇದು ಮಾಡಿಕೊಂಡಾಗ ಎಷ್ಟು ಬಂದಿದೆ? 9 ಇಂಚ್ಗೆ 8.25 ಬಂದಿದೆ. ಸರಿನಾ? 8.25ಗೆ ಒಂದು ಮಾರ್ಕ್ ಹಾಕ್ಕೊಳ್ತೀನಿ. 8.25 ಒಂದು ಮಾರ್ಕು. ಅದರಿಂದ ಬ್ಯಾಕ್ ಡಾಟ್ಸ್ಗೆ 1 ಇಂಚು. ಆಂಟಿಗೆ ಸೊಂಟಕ್ಕೆ 1.5 ಇಂಚ್ ಬಿಡ್ತೀನಿ. 1.5 ಇಂಚ್ ಸಾಕು ಸೊಂಟನ, ಜಾಸ್ತಿ ಬೇಡ ಅಂತ ಹಾಕೊಂಡೆ. ಆಮೇಲೆ ನೋಡಿ, ಇಲ್ಲಿ 1 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ತೀನಿ. 1 ಇಂಚ್ ಒಂದು ಮಾರ್ಕ್ ಹಾಕ್ಕೊಂಡ್ಬಿಟ್ಟು ಕರ್ವ್ ಸ್ಕೇಲ್ ತೊಗೊಂಡು ಇವರಿಗೆ ಏನು ಹೇಳಿ
ಈ ಥರನೂ ನಾವು ಮೆಜರ್ಮೆಂಟ್ ತೊಗೊಳೋದು ಸೊಂಟದ್ದು. ಆದರೆ ಇವ್ರಿಗೆ ಇವಾಗ 1 ಇಂಚು ನಾವು ಆ್ಯಡ್ ಮಾಡ್ತಾ ಇದ್ದೀವಿ. ಅಂದರೆ ಡೀಪ್ ಮಾತ್ರ ಅಷ್ಟೇ ಇರಬೇಕಂತೆ. ಅಷ್ಟೇ ಇರೋದ್ರಿಂದ ಅವ್ರು ಹೇಳಿದ್ದಾರೆ ಡೀಪ್ ಅಷ್ಟೇ ಇರಲಿ ಅಂತ ಅಂದ್ಬಿಟ್ಟು. ಇದು 5 ಕಾಲು ಬರ್ತಿದೆ. ನಾನು ಇವಾಗ 6 ಕಾಲಿಗೆ ಮಡಗ್ತೀನಿ. ಕೆಳಗಡೆಯಿಂದ 6 ಕಾಲಿಗೆ 6 ಕಾಲು ರೆಡಿ ಬಂದಿದೆ. 6ವರೆಗೆ ಮಡಗ್ತೀನಿ. ಮೇಲಿಂದ ಎಷ್ಟು ಅವ್ರಿಗೆ 8 ಇಂಚು ಸಾಕು ಡೀಪು. ನೆಕ್ಕು ಅವ್ರಿಗೆ 8ವರೆ ಇದೆ. ಕಚ್ಚನೂ ಸೇರಿಸಿ 9 ಮಡಗ್ತಾ ಇದ್ದೀನಿ. ಇಲ್ಲಿ ಬ್ಯಾಕಲ್ಲಿ 3 ಇಂಚ್ ತೊಗೊಳ್ತೀನಿ. ಅವ್ರಿಗೆ ಡೀಪ್ ಬೇಕಲ್ವ ಬ್ಯಾಕಲ್ಲಿ. ಇವ್ರಿಗೆ ಬ್ಯಾಕಲ್ಲಿ ಡೀಪ್ ಬೇಕು, ಫ್ರಂಟಲ್ಲಿ ಬೇಡ. ನೋಡಿ ಇಲ್ಲಿ 3 ಇಂಚ್ ಹಾಕ್ಕೊಂಡಿದ್ದೀನಿ. 3 ಇಂಚ್ ಹಾಕ್ಬಿಟ್ಟು ಇಲ್ಲಿ ಒಂದು ಬಾಕ್ಸು ಡ್ರಾ ಮಾಡ್ಕೊಳ್ಳೋಣ. ಡ್ರಾ ಮಾಡ್ಕೊಂಡು ಕರು ಸ್ಕೇಲಲ್ಲಿ ಈ ಥರ ಶೇಪ್ ಹಾಕ್ಕೊಳ್ಳೋಣ. ಇಲ್ಲಿ 2 ಕಾಲಿದೆ. ಇಲ್ಲಿ 3 ಇಂಚ್ ತೊಗೊಂಡಿದ್ದೀನಿ. ಇವಾಗ ಅವ್ರಿಗೆ ಹಾರ್ಮೋನ್ ಶೇಪು 8 ಮುಕ್ಕಾಲು ಬರ್ತಿದೆ. ಅವಾಗಲೇ ಚೆಕ್ ಮಾಡಿದೆ. ಇವಾಗ ನಮಗೆ ಇದರಲ್ಲೂ 8 ಮುಕ್ಕಾಲು ಬರ್ತಿದೆ ಅಂತಂದ್ಬಿಟ್ಟು ಚೆಕ್ ಮಾಡ್ಕೊಳ್ಳೋಣ. ಕರೆಕ್ಟಾಗಿ 8 ಮುಕ್ಕಾಲು ಬರ್ತಿದೆ. ಈ ಥರ ಚೆಕ್ ಮಾಡಿಕೊಂಡೆ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ಇವಾಗ ಬ್ಯಾಕ್ ಡಾಟ್ ಏನಿದೆ ಅವ್ರಿಗೆ 8 ಮುಕ್ಕಾಲು ಬರ್ತಿದೆಯಲ್ಲ, 8 ಮುಕ್ಕಾಲನ್ನ ಈ ಥರ ಟೇಪಲ್ಲಿ ಹಿಂಗೆ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಫೋಲ್ಡಿಂಗ್ ಮಾಡ್ಕೊಂಡಾಗ 4ವರೆ ಬರ್ತಿದೆ. 4ವರೆಗೇ ಇಲ್ಲಿ ಒಂದು ಲೈನ್ ಹಾಕ್ಕೊಂಡು ಇಲ್ಲೂ 4ವರೆಗೆ ಒಂದು ಲೈನ್ ಹಾಕ್ಕೊಂಡು ಬ್ಯಾಕ್ ಡಾಟ್ಸು 4ವರೆ ಇಂಚ್ ಇಡ್ತಾ ಇದ್ದೀನಿ. ಉದ್ದ 4ವರೆ ಇಡ್ತಾ ಇದ್ದೀನಿ. ಇಲ್ಲಿ ಒಂದು ಕ್ರಾಸ್ಗೆ ನೆಕ್ಕು ಅದು ಗ್ಯಾರೇಜ್ ಇದೆ, ತುಂಬ ಸೌಂಡ್ ಬರ್ತಿತ್ತು. ಅದಕ್ಕೆ ನೋಡಿ ಈ ಥರ ಇಲ್ಲೊಂದು ಕ್ರಾಸಾಗಿ ಒಂದು ಲೈನು ನೆಕ್ ಶೋಲ್ಡರ್ ಆಗ್ತಿರೋ ಥರ 1/4 ಇಂಚ್ ಇಲ್ಲಿಗೆ ಮಾರ್ಕು ಕ್ರಾಸಾಗೆ. ಇಲ್ಲೂ ಅಷ್ಟೇ. ಇದು ಫುಲ್ಲು ರೆಡಿ ಆಯಿತು. ಕಟಿಂಗ್ ಮಾಡಿರೋದು ಹಾರ್ಮೋನ್ ಎಲ್ಲ ಚೆನ್ನಾಗಿ ಕರೆಕ್ಟಾಗಿ ನೋಡ್ಕೊಂಡು ಇದನ್ನ ಕಟ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಬ್ಯಾಕ್ ಕಟ್ ಮಾಡಿಕೊಂಡೆ. ನೋಡಿ ಇಲ್ಲೊಂದು ಮ್ಯಾಚ್ ಹಾಕ್ಕೊಂಡು ಈ ಕ್ರಾಸು ಮತ್ತು ಇಲ್ಲಿ ಕ್ರಾಸಾಗಿ ಕಟ್ ಮಾಡಿದ್ದೀನಲ್ಲ, ಅದಕ್ಕೆ ನಾನು ಕಟ್ ಮಾಡಿಲ್ಲ. ಫುಲ್ ಆದಮೇಲೆ ಕಟ್ ಮಾಡ್ಕೊಳ್ಳಿ. ಏನು ಅಂತ ಅಂದರೆ ಇವಾಗ ಬ್ಯಾಕ್ಗಿಂತ ನಾವು ಫ್ರಂಟ್ಗೆ 1/2 ಇಂಚು ಜಾಸ್ತಿ ತೊಗೋಬೇಕಾಗತ್ತೆ. ಯಾಕೆ ಅಂತ ಅಂದರೆ ಇದು ನಮಗೆ ಕಾಜಾಪಟ್ಟಿ ಬಟನ್ ಪಟ್ಟಿಗೆ 1/2 ಇಂಚ್ ಜಾಸ್ತಿ ಈ ಎಕ್ಸ್ಟ್ರಾ ತೊಗೋಬೇಕು. ನಾವು ಸೇಮ್ ಮೆಜರ್ಮೆಂಟು ತೊಗೊಂಡಾಗ ಬಾಡಿ ಫ್ರಂಟಲ್ಲಿ ಗ್ಯಾಪ್ ಬರುತ್ತೆ. ಗ್ಯಾಪ್ ಬರಬಾರ್ದು ಅಂತಂದರೆ ಇಲ್ಲಿ 1/2 ಇಂಚು ನಾವು ಜಾಸ್ತಿ ತೊಗೋಬೇಕು. ಅದಕ್ಕೆ ಬ್ಯಾಕ್ಗಿಂತ ಫ್ರಂಟ್ ಮೆಜರ್ಮೆಂಟಲ್ಲಿ ನಮ್ಗೆ 1/2 ಇಂಚು ಜಾಸ್ತಿ ಬೇಕಾಗುತ್ತೆ. ಇದನ್ನು ಹಿಂಗೆ ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಹಾಕ್ಕೊಂಡಿದ್ದೀನಿ. ಇಲ್ಲಿ 1/2 ಇಂಚ್ ಮಾರ್ಜಿನ್ ಬಿಟ್ಟಿದ್ದೀನಿ ಕಾಜಾಪಟ್ಟಿ ಬಟನ್ ಪಟ್ಟಿಗೆ ಅಂತ ಅಂದ್ಬಿಟ್ಟು. ಇವಾಗ ಎಕ್ಸ್ಟ್ರಾ ಏನಿದೆ ಕೆಳಗಡೆ ಅದಕ್ಕೆ ಸ್ಟ್ರೈಟ್ ಹಿಂಗೆ ಲೈನ್ ಎಳ್ಕೊಬಿಟ್ಟು ಈ ಮಾರ್ಕ್ ಏನಿದೆ ಅದು ಫುಲ್ಲು ಈ ಥರ ಮಾರ್ಕ್ ಹಾಕ್ಕೊಬಿಡಿ. ಇಲ್ಲಿ ಪಕ್ಕದಲ್ಲಿ ಗ್ಯಾರೇಜ್ ಇದೆ, ತುಂಬ ಸೌಂಡ್ ಆಗ್ತಾ ಇದೆ. ನೋಡಿ ಇಲ್ಲಿ ಸ್ಕೇಲ್ ಹಿಡ್ಕೊಂಡು ಸ್ಟ್ರೈಟ್ ಒಂದು ಲೈನು ಎಳ್ಕೊಬಿಡಿ. ಇದು ಮಾರ್ಕ್ ಹಾಕ್ಕೊಳ್ಳಿ. ಇಲ್ಲಿ ನ್ಯಾಚ್ಗೆ ಇದು ಮಾಡ್ಕೊಳ್ಳಿ. ಈಗ ನೆಕ್ಕೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ನಾನು. ಇದನ್ನು ಇಷ್ಟೇ, ಇದನ್ನು ಎತ್ಕೊಬಿಡಿ. ಫ್ರೆಂಡ್ಸ್, 5 ಮುಕ್ಕಾಲು ಇದ್ದಿದ್ದು ಬ್ಯಾಕಲ್ಲಿ ತೊಗೊಂಡಿದ್ದು ಅದೇ 5 ಮುಕ್ಕಾಲನ್ನ ಇಲ್ಲಿ ಫ್ರಂಟಲ್ಲೇ ಬರೋ ಥರ ನೋಡ್ಕೊಳ್ಳಿ. ಇದು ಹಾರ್ಮಲ್ ಶೇಪ್ ಹಾಕೋದಕ್ಕೆ ಇದು ಕಂಕ್ಳು ಮಾತ್ರ 5ವರೆನೇ ತೊಗೊಂಡಿದ್ದು ನಾನು. ಅದೇನಿದೆ ಹಾಗೆ ಸ್ಟ್ರೈಟು ಒಂದು ಮಾರ್ಕ್ ಹಾಕ್ಕೊಬಿಡಿ. ಇಲ್ಲಿ 2 ಕಾಲಿಗೆ ಒಂದು ಮಾರ್ಕು. ಇವ್ರದ್ದು ಫ್ರಂಟು ಡೀಪು 6ವರೆ ಇದೆ. ಕಚ್ಚಲು ಸೇರಿಸಿ 7 ಇಂಚ್ ಮಡಗ್ತಾ ಇದ್ದೀನಿ ನಾನು. ಇವ್ರಿಗೆ ಸೇಮ್ 2 ಕಾಲೇ ಮಡಗ್ತೀನಿ. ಇವ್ರಿಗೇನು ಬ್ರಾಡಾಗೇನು ಬೇಡ. ಮಾಮೂಲಿ ಇಲ್ಲಿ 3ವರೆಗೆ ಬರ್ತೀವಿ. 1/2 ಇಂಚು ಮಾರ್ಜಿನ್ಗೆ ಒಂದು ಮಾರ್ಕ್ ಹಾಕ್ಕೊಂಡು ಸ್ಟ್ರೈಟ್ ಲೈನ್ ಎಳ್ಕೊಬಿಡಿ. ಇದು
ಫ್ರಂಟು ಬ್ಯಾಕು ಅಟ್ಯಾಚ್ಗೆ ಆಯಿತಾ. ಇದು ನೆಕ್ಕು ಇವ್ರಿಗೆ ಫುಲ್ ಬ್ರಾಡಾಗಿ ಬೇಡ, ಅದರಿಂದ ಇವ್ರಿಗೆ ಇಷ್ಟೇ ಇರಬೇಕು. ಅವ್ರಿಗೆ ಆ ಥರ ಇದ್ರೆ ಅಂದರೆ ಕಂಫರ್ಟಬಲ್ ಇರೋದಿಲ್ಲ, ಸರಿನಾ. ನಾನು ಒಬ್ರೊಬ್ರಿಗೆ 3 ಇಂಚು 3.5 ಇಂಚು ಎಲ್ಲ ಫ್ರಂಟಲ್ಲಿ ತೊಗೊಳ್ತೀನಿ. ಇವ್ರಿಗೆ ಇದು ಏನು ಶೋಲ್ಡ್ರ್ ಡ್ರಾಪ್ ಆಗಿಬಿಡುತ್ತಂತೆ, ಅದರಿಂದ ಹಂಗೆ. ಮತ್ತು ಇಲ್ಲಿ ನೋಡಿ 1/4 ಇಂಚು ಹಿಂಗೆ ಕ್ರಾಸಾಗೆ ಮಾರ್ಕ್ ಹಾಕ್ಕೊಳ್ಳಿ. ಅದು ಮತ್ತು ನೋಡಿ ನಿಮಗೆ ಫ್ರಂಟ್ ಬ್ಯಾಕ್ ಅಟ್ಯಾಚ್ ಆಗಿರುತ್ತಲ್ವ, ಸೆಂಟ್ರಿಂದ ಹಿಡ್ದು ಇಲ್ಲಿ ಮೇನ್ ಡಾಟ್ಸ್ ಏನು ಹಿಡ್ದಿರ್ತೀವೋ ಅಲ್ಲಿವರೆಗೂ ಎಷ್ಟು ಮೆಜರ್ಮೆಂಟ್ ಬರ್ತಿದೆ, 13 ಇಂಚ್ ಬರ್ತಿದೆ ಇವ್ರಿಗೆ, ಸರಿನಾ. 13 ಇಂಚ್ಗೆ 1 ಇಂಚು ನಾವು ಪ್ಲಸ್ ಮಾಡಬೇಕು. 14 ಇಂಚ್ಗೆ ಇಲ್ಲಿ ಮಾರ್ಕ್ ಹಾಕ್ಕೊಳ್ಳಿ. 14 ಇಂಚ್ಗೆ ಮಾರ್ಕ್ ಹಾಕ್ಕೊಂಡು ಸ್ಟ್ರೈಟ್ ಒಂದು ಲೈನ್ಗೆ ಎಳ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಯಾವುದೇ ಮೆಜರ್ಮೆಂಟ್ ಬ್ಲೌಸ್ ಆದರೂ ಇದು ಎರಡೇ ಬರಬೇಕು. ಇವ್ರದ್ದು ಡಾಟ್ಸ್ ಏನಿದೆ ಅದನ್ನು ಚೆಕ್ ಮಾಡ್ತೀನಿ. ಇದು ನಾನು ಸ್ಟಿಚ್ ಮಾಡಿರೋದೆ ಬ್ಲೌಸು, ಅಂದರೆ ತುಂಬ ಟೈಮ್ ಆಗಿದೆಯಲ್ವಾ, ಅದರಿಂದ ಚೆಕ್ ಮಾಡ್ಕೊಳ್ತೀನಿ ಎಷ್ಟು ಡಾಟ್ಸ್ ಬಂದಿದೆ ಅಂತ ಅಂದ್ಬಿಟ್ಟು. ಈ ಥರ ಟೇಪ್ ಇಟ್ಬಿಟ್ಟು ನೋಡಿದ್ರೆ 2 ಇಂಚೆ ಡಾಟ್ಸು, 2 ಇಂಚು 2 ಇಂಚ್ಗೊಂದು ಮಾರ್ಕ್ ಹಾಕ್ಕೊಂಡು 1 ಇಂಚ್ಗೆ ಸೆಂಟ್ರಿಗೆ ಒಂದು ಮಾರ್ಕು. ಇಲ್ಲಿಂದ ಇಲ್ಲಿಗೆ 3.5ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ, ಮೇನ್ ಡಾಟ್ಸ್ ಅಲ್ವಾ. ಮತ್ತು 2.5 ತೆಗೀರಿ ಸಾಕು, ಯಾವುದಾದ್ರೂ ಅಷ್ಟೇ. ಈ ಡಾಟ್ಸ್ 2.5 ಬಂದರೆ ಸಾಕು. ಮತ್ತು ಇಲ್ಲಿ ಬಟನ್ ಪಟ್ಟಿ ಇದೆಯಲ್ವಾ, ಇದೇನು ನೆಕ್ ಇದೆಯಾ ನೋಡಿ, ಅಲ್ಲಿಂದ ಇಲ್ಲಿ ಇದ್ದು ನೋಡಿ ಕ್ರಾಸ್ ಪಟ್ಟಿ ಎಲ್ಲಿಗೆ ಬಂದಿದೆ ಅಂತ ಅಂದ್ಬಿಟ್ಟು 3.5 ಬರ್ತಿದೆ. 3.5 ಬರ್ತಿದ್ರೆ ನಾವು ಎಷ್ಟು ತೊಗೋಬೇಕು, 4.5 ತೊಗೊಳೋಣ. 4.5 3.5ಗೆ ಆ 4.5ಯಲ್ಲಿ ಅರ್ಧ ಭಾಗ 2.25 ಇಲ್ಲೊಂದು ಮಾರ್ಕ್ ಹಾಕ್ಕೊಂಡು ಇಲ್ಲೊಂದು ಮಾರ್ಕ್ ಹಾಕ್ಕೊಂಡು ಇಲ್ಲಿಂದ ಇಲ್ಲಿಗೆ ನಾರ್ಮಲ್ 2.5ನೇ, ಸರಿನಾ. ಇಲ್ಲಿ ಇವಾಗ ಈ ಡಾಟ್ಸಿಂದ ಈ ಡಾಟ್ಸ್ಗೆ ಎಷ್ಟು ಬರ್ತಿದೆ, 2.5 ಬರ್ತಿದೆ. 2.5 ಬರ್ತಿದೆಯಲ್ವಾ, ಇಲ್ಲೂ ಒಂದು ಮಾರ್ಕು ಹಿಂಗೆ ಹಾಕ್ಕೊಬಿಡಿ ಈ ಡಾಟ್ಸಿಂದ ಇಲ್ಲಿಗೆ. ಆಮೇಲೆ ಈ ಸ್ಕೇಲ್ ತೊಗೊಂಡು ಅದಕ್ಕಿಂತ ಮುಂಚೆ ಇದು ಬಂತಲ್ವಾ, ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚ್ಗೆ ಆರ್ಮೋಲ್ ಶೇಪಲ್ಲಿ ಅರ್ಧ ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಮಾರ್ಕ್ ಹಾಕ್ಕೊಂಡ್ರೆ ಫ್ರೆಂಡ್ಸ್, ಇಲ್ಲಿ ಫ್ರಂಟು ಬ್ಯಾಕ್ಗೆ 1/2 ಇಂಚ್ ಬಿಟ್ಟಿದ್ದೀವಲ್ವಾ, 1/2 ಇಂಚ್ ಬಿಟ್ಬಿಟ್ಟು 1/2 ಇಂಚ್ಗೆ ಬಿಟ್ಬಿಟ್ಟು ಅದ್ರ ಕೆಳಗಡೆ ಏನಿದೆ ಅಲ್ಲಿಂದ ಇಲ್ಲಿಗೆ ಎಷ್ಟು ಬಂತು, 5 ಬಂತು. 5 ಇಂಚ್ ಬರ್ತಿದೆ. ಫ್ರಂಟು ಬ್ಯಾಕ್ಗೆ 1/2 ಇಂಚ್ ಬಿಟ್ಟು ಅದರಲ್ಲಿ 2.5 ಒಂದು ಮಾರ್ಕ್ ಹಾಕ್ಕೊಳ್ಳಿ. ಈ 2.5 ಎಲ್ಲಿ ಮಾರ್ಕ್ ಹಾಕ್ತರೋ ಅಲ್ಲೇ ಸ್ಕೇಲ್ ಇಟ್ಕೊಂಡು ಟೇಪ್ನ 1/2 ಇಂಚು ಒಳಗಡೆ, ಅಂದರೆ ಇದು 5.5 ಇಟ್ಟಿದ್ದೀನಿ ಇಲ್ಲಿಂದ ಇಲ್ಲಿಗೆ ಶೋಲ್ಡ್ರು ಅವ್ರಿಗೆ ಆರ್ಮಲ್ ಶೇಪ್ಗೆ. 1/2 ಇಂಚು ಫ್ರಂಟು ಬ್ಯಾಕ್ ಅಟ್ಯಾಚ್ ಬಿಟ್ಟು ಅಲ್ಲಿಂದ 2.5 ತಗೊಂಬಂದ್ಬಿಟ್ಟು ಈ ಸ್ಕೇಲ್ ಏನಿದೆ ಕರು ಶೇಪು ನೋಡಿ ಫ್ರಂಟಲ್ಲಿ, ಅದನ್ನೇ ಸೇಮ್ 10 ಇಂಚ್ಗೆ ಒಂದು ಸ್ಟ್ರೈಟ್ ಸ್ವಲ್ಪ ಲೈನ್ ಎಳ್ಕೊಬಿಡೋಣ. ಎಳ್ಕೊಬಿಟ್ಟು ಇದೇನಿದೆ ಆರ್ಮೋಲ್ದು ಇದು ಕರು ಶೇಪು ಮಾರ್ಕ್ ಹಾಕೋಣ. ಅದೆಲ್ಲಿ ಬರುತ್ತೆ ಅಲ್ಲಿ ನೋಡ್ಬಿಟ್ಟು ಇದು ಏನಿದೆ ನೋಡಿ ಈ ಥರ ಮಾರ್ಕ್ ಹಾಕ್ಕೊಡಿ. ಕಾಣ್ತಿದ್ಯಾ, ಝೂಮ್ ಮಾಡಿ ನೋಡಿ. 1/2 ಇಂಚು ಹಿಂಗೆ ತೆಗಿಬೇಕು. ಯಾಕೆ ಅಂತ ಅಂದರೆ ಇಲ್ಲಿ ಕ್ರಿಂಕಲ್ ಬರುತ್ತೆ ಒಬ್ರೊಬ್ರಿಗೆ ಇಲ್ಲಿ ಮುಂದೆಗಡೆ ಫ್ರಂಟಲ್ಲಿ, ಅದಕ್ಕೆ ಈ ಶೇಪು ತೆಗಿಯೋದು ನೋಡಿ ಫ್ರೆಂಡ್ಸ್. 1/2 ಇಂಚು ನಾನು ಯಾವುದೇ ಕಟ್ಟಿಂಗ್ ಮಾಡು ಯಾರಿಗಾದ್ರು ಅಜ್ಜಿದಿರಿಗೆ ಬಿಟ್ಟು ಒಂದು 65-70 ಇಯರ್ಸ್ವರೆಗೆ ಬಿಟ್ಟು ಇದೇ ಥರನೇ ನಾನು ತೆಗಿಯೋದು. ಇನ್ನು ಮಿಕ್ತವ್ರಿಗೆಲ್ಲ ವಯಸ್ಸಾದವ್ರಿಗೇನು ನಡೆಯುತ್ತಲ್ವಾ. ಆಮೇಲೆ ನೋಡಿ ಇವಾಗ ಆರ್ಮೋಲ್ಗೆ ಇಟ್ಕೊಂಡ್ವಲ್ಲ, ಈ ಸ್ಕೇಲ್ ಈ ಥರ ತೊಗೊಂಡು ಈ 2.5 ಒಂದು ಮಾರ್ಕ್ ಹಾಕಿದ್ದೀವಿ ನೋಡಿ, ಅಲ್ಲಿಂದ ನೋಡಿ ಹಿಂಗೆ ಒಂದು ಸ್ಟ್ರೈಟ್ ಈ ಮಾರ್ಕು ಒಂದೇ ಬರಬೇಕು, ಸರಿನಾ. ಈ ಥರ ಹೇಳ್ಕೊಳ್ಳಿ. ಇದು 3 ಡಾಟ್ಸ್ ಬ್ಲೌಸೇ ಫ್ರೆಂಡ್ಸ್, ಆಯಿತಾ, ಅಷ್ಟೇ.
2.5, ಇದನ್ನು 2.5. ಫ್ರಂಟ್ಗೆ ಈ ಕ್ರಾಸ್ ಬಟ್ಟೆ ಬಿಟ್ಟುಬಿಡಿ, 4 ಡಾಟ್ಸೇ ಇದೆ. ಅದರಿಂದ ನೋಡಿ ಇಲ್ಲಿ 1/2 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. 1/2 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಬಿಟ್ಟು ಅಲ್ಲಿಂದ 2 ಇಂಚ್ ಮೇಲ್ಗಡೆಗೆ ಒಂದು ಮಾರ್ಕ್ ಹಾಕ್ಕೊಂಡು ಅದನ್ನು ಅಷ್ಟೇ 2.5ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಇಲ್ಲಿ ಮಾರ್ಕ್ ಹಾಕ್ಕೊಂಡು ಈ ಥರ ಮಾರ್ಕ್ ಹಾಕ್ಕೊಳ್ಳಿ. ಸರಿನಾ? ಇದು ಮಾರ್ಕ್ ಆಯಿತು. ಆಮೇಲೆ ಇಲ್ಲಿ ಏನಿದೆ, ಇಲ್ಲಿ ತೊಗೊಂಡಿದ್ದೀವಲ್ವಾ, ಈ ಥರ ಕರ್ವ್ ಸ್ಕೇಲ್ ತೊಗೊಬಿಟ್ಟು ಈ ಶೇಪ್ ಏನು ಬರುತ್ತೆ ನೋಡಿ ಈ ಥರ ಒಂದು ಲೈನು ಹಾಕ್ಕೊಬಿಟ್ಟು ಇಲ್ಲಿ ಡಾಟ್ಸ್ ಇಟ್ಟಿದ್ದೀನಲ್ವಾ, 1/4 ಇಂಚು ಕೆಳಗಡೆಗೆ ಬರೋಂಗೆ ಶೇಪು ರೌಂಡ್ ಶೇಪ್ ಥರ ಬರೋಂಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಹಿಂಗೆ 1/4 ಇಂಚ್ ಕೆಳಗಡೆಗೆ ಹಾಕ್ಕೊಬಿಟ್ಟು ಮಾಮೂಲಿ ಇಲ್ಲಿ ಏನು ಮಾರ್ಕ್ ಹಾಕ್ತಿದ್ದೀವಿ ನೋಡಿ, ಇಲ್ಲಿಗೆ ಒಂದು ಈ ಥರ ನಾವು ತೆಗಿಯೋದ್ರಿಂದ ಕಪ್ಸು ಚೆನ್ನಾಗಿ ಕೂರುತ್ತೆ. ಸರಿನಾ? 1/4 ಇಂಚು ಕೆಳಗಡೆಗೆ ರೌಂಡ್ ಶೇಪ್ ಹಾಕಿ ತೆಗೀರಿ ಈ ಥರ. ಇವಾಗ ಫ್ರಂಟು ಆಲ್ಮೋಸ್ಟ್ ರೆಡಿ ಆಯಿತು. ಇವಾಗ ಇಲ್ಲಿ 1/2 ಇಂಚ್ಗೆ ಒಂದು ಮಾರ್ಕು. ಇಲ್ಲೂ ಅಷ್ಟೇ ನಾವು ಇಲ್ಲಿ ಮತ್ತು ಇಲ್ಲಿ ತೆಗಿಲೇಬೇಕು. ಯಾಕೆ ಅಂದರೆ ಶೋಲ್ಡರ್ ಡ್ರಾಪ್ ಆಗಲ್ಲ. 1/2 ಇಂಚು ತೆಗಿಲೇಬೇಕಾಗತ್ತೆ ಆಯಿತಾ. ಈಗ ಕ್ರಾಸ್ ಪಟ್ಟಿ ಬೇಕಲ್ವಾ, ಅದಕ್ಕೆ ಆಮೇಲೆ ಕ್ರಾಸ್ ಪಟ್ಟಿನ ತೊಗೊಂಡು ಅದನ್ನು ಚೆಕ್ ಮಾಡ್ಕೊಳೋಣ. ಎಷ್ಟು ಬರ್ತಿದೆ? 4.25 ಬರ್ತಿದೆ. 3.5 ಬರ್ತಿದೆ. 3.5ಗೆ 1 ಇಂಚ್ ಆ್ಯಡ್ ಮಾಡಿದ್ರೆ 4.5. ಸರಿನಾ? 4.5ಗೆ ಒಂದು ಮಾರ್ಕ್ ಹಾಕ್ಕೊಂಡು ಅದೇ 4.5 ಇಲ್ಲೂ ಮಾರ್ಕ್ ಹಾಕ್ಕೊಳ್ಳಿ. ಮಾರ್ಕ್ ಹಾಕ್ಕೊಬಿಟ್ಟು ಹೀಗೆ ಸ್ಟ್ರೈಟು ಲೈನ್ ಎಳ್ಕೊಳ್ಳಿ. ಲೈನ್ ಎಳ್ಕೊಬಿಟ್ಟು 3.5 ಅಲ್ವಾ, ಇಲ್ಲಿಂದ 2.5 ಇದೊಂದು ಇಂಚು 3.5ಗೆ ಇಲ್ಲೊಂದು ಲೈನ್ ಎಳ್ಕೊಳ್ಳಿ. ಲೈನ್ ಎಳ್ಕೊಬಿಟ್ಟು ಈ ಬ್ಲೌಸ್ ತೊಗೊಂಡೆ, ಅಳತೆ ಬ್ಲೌಸ್ ಏನಿದೆ ಆ ಶೇಪಲ್ಲಿ ಆ ಡಾಟ್ಸ್ ಮೇನ್ ಡಾಟ್ಸ್ ಏನಿದೆ ನೋಡಿ, ಮೇನ್ ಡಾಟ್ಸು ಇದು ಅದ್ರ ಕೆಳಗಡೆ ಎಷ್ಟು ಬಂದಿದೆ ಅಂತಂದ್ಬಿಟ್ಟು ನೋಡಿ, ಮೆಜರ್ಮೆಂಟ್ ಟೇಪ್ ಅಳತೆ ಇಟ್ಕೊಂಡು 2.5 ಬಂದಿದೆ. 3.5 ತೊಗೊಳೋಣ. 1/2 ಇಂಚು ಕೆಳಗಡೆ 1/2 ಇಂಚ್ ಮೇಲ್ಗಡೆ ಹೋಗುತ್ತಲ್ವಾ, 3.5 ತೊಗೊಳೋಣ. ತೊಗೊಬಿಟ್ಟು ಮತ್ತು ಸೈಡಲ್ಲಿ ಎಷ್ಟು ಇಂಚ್ ಬಂದಿದೆ? 2.5. ಅಲ್ಲೂ 3.5. ಸರಿನಾ? ಅಲ್ಲೂ 3.5ಗೆ ಒಂದು ಮಾತ್ರ ಕರ್ವ್ ಸ್ಕೇಲ್ ತೊಗೊಂಡು ಇಟ್ಕೊಂಡು ಹಿಂಗೆ, ಆಮೇಲೆ ಇಲ್ಲಿ ಸ್ಟ್ರೈಟಿಗೆ ಲೈನ್ ಫ್ರಂಟ್ ಡಾಟು ನೆಕ್ಕು ಹಾರ್ಮೋಲು ಎಲ್ಲ ಆಯಿತು. ಇದು ರೆಡಿ ಆಯಿತು. ಇದು ರೆಡಿ ಆದಮೇಲೆ ಈ ಥರ ನ್ಯಾಚ್ ಹಾಕ್ಕೋಬೇಕು. ಇದನ್ನು ನ್ಯಾಚ್ ಹಾಕ್ಕೋಬಿಟ್ಟು ಇದೇನಿದೆ ಫೋಲ್ಡಿಂಗು ಇದು ಈ ಥರ ಓಪನ್ ಮಾಡ್ಕೊಬಿಟ್ಟು ಈ ಫ್ರಂಟ್ನ ಎತ್ತಿ ನೋಡಿ, ಇದ್ರ ಮೇಲೆ ನ್ಯಾಚ್ ಏನಿದೆ, ಪ್ರತಿ 4 ನ್ಯಾಚ್ ಇದೆಯಲ್ಲ, 4 ಡಾಟ್ಸ್ಗೆ 4 ನ್ಯಾಚ್ ಹೊಡೆದಿದ್ದೀವಿ. 4 ನ್ಯಾಚನ್ನು ಸೇಮ್ ಹಿಂಗೆ ಇಟ್ಕೊಬಿಟ್ಟು ಸೇಮ್ ಮಾರ್ಕ್ ಬರುತ್ತೆ. ನೀವು ಸಪ್ರೇಟಾಗಿ ಮಾರ್ಕ್ ಹಾಕೋಕ್ಕೆ ಹೋಗಬೇಡಿ. ಸರಿನಾ? ಸೇಮ್ ಎಲ್ಲ ಇದೇ ಮೆಜರ್ಮೆಂಟ್ಗೆ ಬರಬೇಕು ಮಾರ್ಕ್ಗಳು. ಆಮೇಲೆ ಸ್ಕೇಲ್ ತೊಗೊಂಡು ನೀವು ಈ ಥರ ಹಾಕ್ಕೊಬಿಡಿ. ಇಲ್ಲ ಅಂತಂದರೆ ಡಾಟ್ಸು ಹೆಚ್ಚು ಕಮ್ಮಿ ಆದರೂ ಫ್ರಂಟ್ ಅಪ್ ಆ್ಯಂಡ್ ಡೌನ್ ಬರುತ್ತೆ, ನಿಮಗೆ ಕಷ್ಟ ಆಗುತ್ತೆ. ಹಾಕ್ಕೊಬಿಡಿ. ನೋಡಿ ಈ ಥರ ಕಟಿಂಗ್ ಮಾಡಿಕೊಂಡ್ರೆ ಆಯಿತು. ಇದಕ್ಕಿನ್ನೂ ಎಕ್ಸ್ಟ್ರಾ 2 ಪಟ್ಟಿ ಕಟ್ ಮಾಡ್ಕೋಬೇಕಾಗತ್ತೆ ನಾವು. ಫೈನಲಿ ಈ ಕಟಿಂಗು ಇದು ಮುಗೀತು. ಮಾತಾಡ್ಬಿಡಿ. ನೋಡಿ, ಇನ್ನೆರಡು ಕ್ರಾಸ್ ಪಟ್ಟಿಗೆ ಈ ಬಟ್ಟೆ, ಇದರಲ್ಲಿ 2 ಕ್ರಾಸ್ ಪಟ್ಟಿ ಮಾಡ್ಕೊಳ್ಳೋಣ. ಇದು ಕಾಜಾ ಪಟ್ಟಿಗೆ, ಇದು ಬಟನ್ ಪಟ್ಟಿಗೆ, ಇದು ಕಾಜಾ ಪಟ್ಟಿಗೆ. ಸರಿನಾ? ಇಲ್ಲಿ ಕ್ರಾಸ್ ಪಟ್ಟಿ. ಏನಾದರೂ ಎಮ್ಮಿಂಗೆಲ್ಲ ಈ ಬಟ್ಟೆ ಬೇಕು ಅಂತ ಅಂದರೆ ನೀವು ಸೇವ್ ಮಾಡಿ
ಮಾಡಿಕೊಳ್ಳಿ. ಬೇರೆ ಬಟ್ಟೆ ಹಾಕಿ ಕ್ರಾಸ್ ಪಟ್ಟಿ. ಇನ್ನೆರಡು ಪೀಸು ಸೀರೆ ಬಟ್ಟೆಯಲ್ಲಿ ಸಿಗುತ್ತೆ ನಮಗೆ, ಟಾಪ್ ಸೈಡ್ಗೆ ಸೀರೆ ಬಟ್ಟೆಯಲ್ಲಿ ಸಿಗುತ್ತೆ. 4 ಪೀಸು ಕ್ರಾಸ್ ಪಟ್ಟಿಗೆ. ಎಲ್ಲ ಸ್ಲೀವ್ಗೆಲ್ಲ ಸಪ್ರೇಟ್ ಬಟ್ಟೆ ಎತ್ಕೊಂಡಿದ್ದೀನಿ, ಎತ್ಕೊಂಡು ಆಮೇಲೆ ಕಟ್ ಮಾಡ್ಕೊಳ್ತಾ ಇರೋದು.